ಚಿತ್ರದುರ್ಗದ ಪ್ರಮುಖ ತಾಲೂಕುಗಳಲ್ಲಿ ಒಂದಾಗಿರುವ ಹೊಳಲ್ಕೆರೆ ಕ್ಷೇತ್ರ ಚಿತ್ರದುರ್ಗದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಗಣಪತಿ ದೇವಾಲಯ ಜಗತ್ ಪ್ರಸಿದ್ಧವಾಗಿದ್ದು, ಚಿತ್ರದುರ್ಗದ ಪಾಳೆಗಾರ ಗುತ್ಯಪ್ಪ ನಾಯಕ ಕಟ್ಟಿಸಿದನ ಅಂತ ಇತಿಹಾಸ ಹೇಳುತ್ತೆ. ಹೊಳಲ್ಕೆರೆ ಅರೆಮಲೆನಾಡು ಕ್ಷೇತ್ರವಾಗಿದ್ದು, ಮಧ್ಯಮ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ. ನೀರಿನ ಮೂಲವಾಗಿ ಹಿರಿಕೆರೆ, ಹೊನ್ನಕೆರೆ ಮತ್ತು ಕೆಸರು ಕಟ್ಟೆ ಕೆರೆಗಳಿವೆ. ಆದರೆ ಯಾವ ಕೆರೆಯ ನೀರು ಕೂಡ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಕೇವಲ ಕುಡಿಯುವ ನೀರಿನ ಅಭಾವದಿಂದಾಗಿಯೇ ಇಲ್ಲಿನ ಜನ ಊರನ್ನ ಬಿಟ್ಟು ವಲಸೆ ಹೋಗ್ತಾರೆ. ಭೌಗೋಳಿಕವಾಗಿ ಚಿತ್ರದುರ್ಗದಲ್ಲಿದ್ದರೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ 2008ರ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಪರಿಶಿಷ್ಟ ಜಾತಿಯ ಕ್ಷೇತ್ರವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬದಲಾಯಿತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಎಂ ಚಂದ್ರಪ್ಪ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಎಂ ಚಂದ್ರಪ್ಪ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಚಂದ್ರಪ್ಪ ಕರ್ನಾಟಕ ರಾಜಕಾರಣದ ಪ್ರಮುಖ ಪರಿಶಿಷ್ಟ ಜಾತಿ ಸಮುದಾಯದ ಮುಖಂಡರಲ್ಲಿ ಒಬ್ಬರು. 2008ರಲ್ಲಿ ಹೊಳಲ್ಕೆರೆ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಸ್ಪರ್ಧಿಸಿ ಕಾಂಗ್ರೆಸ್ನ ಎಚ್ ಆಂಜನೇಯ ಅವರ ವಿರುದ್ಧ 15,368 ಮತಗಳ ಅಂತರದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದರು. 2013ರಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಬಿಜೆಪಿ ತೊರೆದು ಕೆಜೆಪಿ ಸ್ಥಾಪನೆ ಮಾಡಿದಾಗ ಚಂದ್ರಪ್ಪ ಅವರು ಯಡಿಯೂರಪ್ಪನವರ ಜೊತೆ ಗುರುತಿಸಿಕೊಂಡ್ರು. 2013ರ ಚುನಾವಣೆಯಲ್ಲಿ ಕೆಜೆಪಿಯಿಂದ ಸ್ಪರ್ಧಿಸಿ ಎಚ್ ಆಂಜನೇಯ ಅವರ ವಿರುದ್ಧ ಸೋಲು ಅನುಭವಿಸಿದರು. 2018ರಲ್ಲಿ ಮರಳಿ ಬಿಜೆಪಿಗೆ ಬಂದ ಇವರು ಆ ಚುನಾವಣೆಯಲ್ಲಿ 1,07,976 ಮತ ಪಡೆದು ಎಚ್ ಆಂಜನೇಯ ಅವರ ವಿರುದ್ಧ 38,940 ಮತಗಳ ಭಾರಿ ಅಂತರದಿಂದ ದಾಖಲೆಯ ಜಯ ಸಾಧಿಸಿದರು. 2023ರ ಚುನಾವಣೆಯಲ್ಲಿ 88,732 ಮತಗಳನ್ನು ಪಡೆದು ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಬೀತುಪಡಿಸಿದರು. ಕ್ಷೇತ್ರದ ರಾಜಕೀಯ ಇತಿಹಾಸ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಎಲ್ಲ ಚುನಾವಣೆಗಳಲ್ಲೂ ಯಾವೊಬ್ಬ ಅಭ್ಯರ್ಥಿ ಕೂಡ ಸತತವಾಗಿ 2 ಬಾರಿ ಗೆದ್ದ ಇತಿಹಾಸವಿಲ್ಲ. ಆದರೆ ಚಂದ್ರಪ್ಪನವರು 2018ರಲ್ಲಿ ಗೆದ್ದು ಮತ್ತೊಮ್ಮೆ 2023ರಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ನಿಂದ ವಕೀಲ ಎವಿ ಉಮಾಪತಿ, ಬಿಜೆಪಿಯಿಂದ ಶಿವಪುರದ ರಮೇಶ್, ಜನತಾದಳದ ತುಪ್ಪದಹಳ್ಳಿ ತಿಮ್ಮಣ್ಣ ಸ್ಥಳೀಯರಾಗಿದ್ದು ಶಾಸಕರಾದವರು ಅನ್ನೋದನ್ನ ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ವಲಸಿಗರೇ. 1957ರಲ್ಲಿ ಹೊಳಲ್ಕೆರೆಯಲ್ಲಿ ನಡೆದ ಚುನಾವಣೆಯಲ್ಲಿ ದ್ವಿಸದಸ್ಯ ಕ್ಷೇತ್ರವಾಗಿದ್ದ ಇಲ್ಲಿಂದ ಜಿ ದುಗ್ಗಪ್ಪ ಮತ್ತು ಶಿವಪ್ಪ ಆಯ್ಕೆಯಾದರು. 1962ರಲ್ಲಿ ಹೊಳಲ್ಕೆರೆ ಪರಿಶಿಷ್ಟ ಜಾತಿಗೆ ಮೀಸಲಾಯಿತು. ಕಾಂಗ್ರೆಸ್ನ ದುಗ್ಗಪ್ಪ 16,752 ಮತ ಪಡೆದರೆ ಪಕ್ಷೇತರ ಅಭ್ಯರ್ಥಿ ಬಿ ರಂಗಪ್ಪ 8,926 ಮತ ಪಡೆದು 7,826 ಮತಗಳ ಅಂತರದಿಂದ ಸೋಲು ಕಂಡರು. 1967ರಲ್ಲಿ ಪಕ್ಷೇತರ ಅಭ್ಯರ್ಥಿ ಬಿ ಪರಮೇಶ್ವರಪ್ಪ 18,261, ಕಾಂಗ್ರೆಸ್ನ ಜಿ ಶಿವಪ್ಪ ಅವರನ್ನ 7,560 ಮತಗಳ ಅಂತರದಿಂದ ಸೋಲಿಸಿದರು. 1972ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯ ನಂತರ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿ ಬದಲಾಯಿತು. 1972ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಪರಮೇಶ್ವರಪ್ಪ ಗೆದ್ದು ಶಾಸಕರಾದರು. ಸಂಸ್ಥಾ ಕಾಂಗ್ರೆಸ್ನ ಅಭ್ಯರ್ಥಿ ಎಂಬಿ ತಿಪ್ಪೇರುದ್ರಪ್ಪ 21,566 ಮತಗಳನ್ನು ಪಡೆದು 8,021 ಮತಗಳ ಅಂತರದಿಂದ ಸೋತು 2ನೇ ಸ್ಥಾನ ಪಡೆದರು. 1978ರ ಚುನಾವಣೆಯಲ್ಲಿ ಬಿ ಪರಮೇಶ್ವರಪ್ಪ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು ಕಾಂಗ್ರೆಸ್ನಿಂದ ಸಿದ್ದರಾಮಪ್ಪ ಆಯ್ಕೆಯಾದರು. 1983ರಲ್ಲಿ ಜನತಾ ಪಾರ್ಟಿಯ ಶಿವಲಿಂಗಪ್ಪ ಕಾಂಗ್ರೆಸ್ನ ಎಂಬಿ ತಿಪ್ಪೇರುದ್ರಪ್ಪ ಅವರನ್ನ 9,413 ಮತಗಳ ಅಂತರದಿಂದ ಸೋಲಿಸಿದರು. 1985ರಲ್ಲಿ ಮತ್ತೆ ಜನತಾ ಪಾರ್ಟಿಯಿಂದ ಜಿಸಿ ಮಂಜುನಾಥ್ ಕಾಂಗ್ರೆಸ್ನ ಎವಿ ಉಮಾಪತಿಯವರನ್ನ 8,927 ಮತಗಳ ಅಂತರದಿಂದ ಮಣಿಸಿ ಶಾಸಕರಾದರು. 1989ರಲ್ಲಿ ಎವಿ ಉಮಾಪತಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜನತಾದಳದ ಜಿ ಶಿವಲಿಂಗಪ್ಪ ಅವರನ್ನ 12,922 ಮತಗಳಿಂದ ಸೋಲಿಸುತ್ತಾರೆ. 1994ರಲ್ಲಿ ಜನತಾದಳದ ತಿಮ್ಮಣ್ಣ ಪಕ್ಷೇತರ ಅಭ್ಯರ್ಥಿ ಉಮಾಪತಿಯವರನ್ನ ಕೇವಲ 936 ಮತಗಳಿಂದ ಸೋಲಿಸುತ್ತಾರೆ. 1999ರಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಪಕ್ಷೇತರ ಅಭ್ಯರ್ಥಿ ಎವಿ ಉಮಾಪತಿಯವರನ್ನ 1,455 ಮತಗಳಿಂದ ಸೋಲಿಸಿ ಬಿಜೆಪಿ ಪಕ್ಷದ ಖಾತೆ ತೆರೀತಾರೆ. 2004ರಲ್ಲಿ ಕಾಂಗ್ರೆಸ್ಗೆ ಮರಳಿದ ಉಮಾಪತಿ 48,179 ಮತಗಳನ್ನು ಪಡೆದರೆ ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ಜಿಎಸ್
33,836 ಮತಗಳನ್ನು ಪಡೆದು 14,343 ಮತಗಳ ಅಂತರದಿಂದ ಸೋಲ್ತಾರೆ. 2008ರಲ್ಲಿ ಮತ್ತೊಮ್ಮೆ ಕ್ಷೇತ್ರ ವಿಂಗಡಣೆಯಾಗಿ ಪರಿಶಿಷ್ಟ ಜಾತಿಗೆ ಮೀಸಲಾಗುತ್ತೆ. ಎಂ ಚಂದ್ರಪ್ಪ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ರೆ, ಎಚ್ ಆಂಜನೇಯ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ ಸೋಲ್ತಾರೆ. 2013ರ ಚುನಾವಣೆಯಲ್ಲಿ ಬಿಜೆಪಿ ಬಿಟ್ಟು ಕೆಜೆಪಿ ಸೇರಿದ್ದ ಎಂ ಚಂದ್ರಪ್ಪ ವಿರುದ್ಧ ಕಾಂಗ್ರೆಸ್ನ ಎಚ್ ಆಂಜನೇಯ 12,864 ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಪಡೆದಿದ್ದರು. ಕ್ಷೇತ್ರದ ಇತಿಹಾಸದಲ್ಲಿ ಯಾರಿಗೂ ಒಲಿಯದ ಸಚಿವ ಸ್ಥಾನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಚ್ ಆಂಜನೇಯ ಅವರಿಗೆ ಸಿಕ್ಕಿತ್ತು. 2018ರ ಚುನಾವಣೆಯಲ್ಲಿ ಬಿಜೆಪಿಗೆ ಮರಳಿದ ಚಂದ್ರಪ್ಪ ವಿರುದ್ಧವೇ ಎಚ್ ಆಂಜನೇಯ 38,940 ಮತಗಳ ಅಂತರದಿಂದ ದಾರುಣವಾಗಿ ಸೋತರು. ಮಂತ್ರಿಯನ್ನ ಸೋಲಿಸಿದ್ದ ಚಂದ್ರಪ್ಪನವರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಪದವಿ ಸಿಕ್ಕಿತ್ತು. ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಮತದಾರರು ಹೆಚ್ಚಾಗಿದ್ದು, ಲಿಂಗಾಯತ, ವಾಲ್ಮೀಕಿ, ಮುಸ್ಲಿಂ ಮತ್ತು ಇತರ ಹಿಂದುಳಿದ ವರ್ಗದ ಮತದಾರರು ನಿರ್ಣಾಯಕವಾಗಿದ್ದಾರೆ.